ಕಾಶಿ ವಿಶ್ವನಾಥನ ನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ವಾರಣಾಸಿಯಲ್ಲಿ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಆ ಎಲ್ಲ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತೀವಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. 3 ಗಂಟೆಗೆ ರೋಡ್ ಶೋ ಆರಂಭವಾಗಬೇಕಿತ್ತು. ಆದರೆ ಮೋದಿ ಅವರು ಉತ್ತರ ಪ್ರದೇಶದ ಬಂಡಾದಲ್ಲಿ ಪ್ರಚಾರದಲ್ಲಿ ಪಾಲ್ಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಂದು ಮುಕ್ಕಾಲು ಗಂಟೆ ವ್ಯತ್ಯಯ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 4 ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಾರಣಾಸಿ ರ್ಯಾಲಿ ಆರಂಭವಾಗುತ್ತೆ. ಹೀಗಾಗಿ ಜನವೋ ಜನ ಎಲ್ಲಿ ನೋಡಿದ್ರು ಕೂಡ ಜನರ ಒಂದು ಸರತಿ ಸೇರೋದಕ್ಕೆ ಶುರುವಾಗಿದೆ. ಎಲ್ಲೆಡೆ ಕೂಡ ವಾಹನಗಳು ರೋಡ್ನಲ್ಲಿ ವಾಹನಗಳ ಸಂಚಾರಕ್ಕೆ ಈಗ ಆಲ್ರೆಡಿ ಬ್ರೇಕ್ ಹಾಕಲಾಗಿದೆ. ಆದರೆ ಕಾಲ್ನಡಿಗೆ ಮೂಲಕವೇ ಜನ ಸೇರ್ಪಡೆ ಆಗ್ತಾ ಇರೋದು, ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಆಗಲೇ ಜಮಾವಣೆಗೊಂಡಿರೋದು, ಎಲ್ಲೆಲ್ಲೂ ಕೇಸರಿಮಯ ವಾತಾವರಣ ಕಂಗೊಳಿಸ್ತಾ ಇರೋದು, ಕೇಸರಿ ಬಾವುಟಗಳು ರಾರಾಜಿಸ್ತಾ ಇರೋದನ್ನ ನೀವು ಗಮನಿಸಬಹುದು. ಇನ್ನು ರೋಡ್ ಉದ್ದಕ್ಕೂ ಕೂಡ ಪ್ರಧಾನಿ ಮೋದಿ ಅವರ ಭಾವಚಿತ್ರವನ್ನ ಹಾಕೋ ಮೂಲಕವಾಗಿ ಭವ್ಯ ಸ್ವಾಗತಕ್ಕೆ ವಾರಣಾಸಿ ಸಜ್ಜಾಗಿದೆ. ಇನ್ನು ಕೆಲ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಆಗಮಿಸ್ತಾರೆ. ದೇಗುಲ ನಗರಿಗೆ ಮೋದಿ ಬರ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ಇಲ್ಲಿಯವರೆಗೂ ಮೋದಿ ನಮಗೆ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರ ಕೈ ಹಿಡಿಯುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಮಾತುಗಳು ಕೂಡ ಜನರಿಂದ ಕೇಳಿ ಬರ್ತಾ ಇದೆ. ಮೋದಿ 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 ಮೋದಿ